ನಮಸ್ಕಾರ. ನಾನು ಹರಿನಾಥ್ ರೇಣುಕಾಮೂರ್ತಿ. ನನ್ನ ಬ್ಯಾಕ್ಗ್ರೌಂಡ್ ಬಂದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು, ಚಿಪ್ ಡಿಸೈನ್ ಫೀಲ್ಡಲ್ಲಿ 25 ವರ್ಷಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಿರೋದು. ಸುಮಾರು 5-6 ವರ್ಷದಿಂದ ಹಾಬಿಯಾಗಿ ಈ ಪಂಚಾಂಗದ ಬಗ್ಗೆ ಸ್ಟಡಿ ಮಾಡಿ, ಆಮೇಲೆ ಈ ಪಂಚಾಂಗ ಗಡಿಯಾರ ಒಂದು ಮಾಡ್ಬೋದು ಅಂತ ಅದನ್ನು ಆವಿಷ್ಕಾರ ಮಾಡಿರೋದು. ಅದೇ ಈ ಪಂಚಾಂಗ ಗಡಿಯಾರ. ಈ ಗಡಿಯಾರನ ಈಗ ಶ್ರೀ ಅಸ್ಟ್ರೋ ಟೈಮ್ ಅಂತ ಕಂಪನಿ ಮೂಲಕ ನಾವು ಡೆವಲಪ್ ಮಾಡಿ ಅದನ್ನು ಜನರಿಗೆ ತಲುಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈ ಪಂಚಾಂಗ ಗಡಿಯಾರದಲ್ಲಿ ಏನಿದೆ ಅಂದರೆ 27 ನಕ್ಷತ್ರಗಳನ್ನ ನಾವು ನೋಡ್ಬೋದು, ಮತ್ತು 12 ರಾಶಿ, ಯಾವ ರಾಶಿಗೆ ಯಾವ ನಕ್ಷತ್ರ ಏನು ಸಂಬಂಧ ಇದೆ ಅನ್ನೋದು ಕಲಿಬೋದು. ಅದು ಅಲ್ಲದೆ ಇಲ್ಲಿ 3 ಡಯಲ್ಸ್ ಇರುತ್ತೆ. 3 ಡಯಲ್ಸು, ಒಂದು ಚಂದ್ರ ಎಲ್ಲಿದ್ದಾನೆ ಅಂತ ತೋರಿಸೋದು, ಇನ್ನೊಂದು ಸೂರ್ಯ ಎಲ್ಲಿದ್ದಾನೆ ಅಂತ ತೋರಿಸೋದು, ಮತ್ತು ತಿಥಿ ಅಂತ ಹೇಳ್ಬೋದು, ಆಮೇಲೆ ಭೂಮಿ ಯಾವ ರೀತಿ ಸುತ್ತುತ್ತಾ ಇದೆ ಅನ್ನೋದನ್ನು ನಾವು ಈ ಪಂಚಾಂಗ ಗಡಿಯಾರದಿಂದ ತಿಳ್ಕೊಬೋದು. ಈಗ ಇಲ್ಲಿ ನೋಡಿ, ಚಂದ್ರನ್ ನೋಡಿದಾಗ ಚಂದ್ರ ಈಗ ಶತಭಿಷ ನಕ್ಷತ್ರ, ಕುಂಭರಾಶಿ, ಆ ನಕ್ಷತ್ರ ಆ ತಿಥಿ ಅಂತ ಗೊತ್ತಾಯಿತು. ಮತ್ತು ತ್ರಯೋದಶಿ ತಿಥಿ ಇದೆ ಇವತ್ತು. ಮತ್ತು ಈಗ ಬೆಳಿಗ್ಗೆ 6:30 ಸಮಯ. 6:30 ಅಂದರೆ ಸೂರ್ಯ ಹುಟ್ಟೋ ಸಮಯ. ಸೂರ್ಯ ಹುಟ್ಟಬೇಕಾದ್ರೆ ಯಾವ ರಾಶಿಯಲ್ಲಿ ಹುಟ್ಟುತ್ತಾ ಇದ್ದಾನೆ ಅಂದರೆ ಮೀನ ರಾಶಿ. ಅದನ್ನೇ ನಾವು ಲಗ್ನ ಅಂತ ಇದ್ದೀವಿ. ಈಗ ಸೂರ್ಯ ಹುಟ್ಟೋ ಲಗ್ನ ಮೀನ ಲಗ್ನದಲ್ಲಿ ಸೂರ್ಯ ಹುಟ್ಟುತ್ತಾ ಇದ್ದಾನೆ ಅಂತ. ಮತ್ತು ಈ ಗಡಿಯಾರ ನೋಡ್ಬಿಟ್ಟು ನಾವು ಏನು ಹೇಳ್ಬೋದು ಅಂದರೆ, ಈಗ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಚಂದ್ರ ನಾವು ಪೂರ್ವ ದಿಕ್ಕಿನಲ್ಲಿ ನೋಡಿದಾಗ ಈ ಕೋನ ಅಂದರೆ ಈ ಆ್ಯಂಗಲಲ್ಲಿ ನಾವು ನೋಡಿದ್ರೆ ಚಂದ್ರ ಅಲ್ಲಿ ಇರ್ತಾನೆ ಅಂತಲೂ ನಾವು ಸಹ ಇದರಿಂದ ಹೇಳ್ಬೋದು. ಅಲ್ಲ, ಈ ಪಂಚಾಂಗ ಗಡಿಯಾರದಿಂದ ನಮಗೆ ರಾಶಿ ಅಂದ್ರೇನು, ನಕ್ಷತ್ರ ಅಂದ್ರೇನು, ತಿಥಿ ಅಂದರೆ ಏನು, ಪಕ್ಷ ಅಂದರೆ ಏನು, ಲಗ್ನ ಅಂದ್ರೇನು, ಇದನ್ನು ತಿಳ್ಕೊಬೋದು. ಅದೊಂದೇ ಅಲ್ಲ, ಯಾವುದೇ ಕ್ಷಣದಲ್ಲಿ ನಾವು ಈ ಗಡಿಯಾರ ನೋಡ್ಬಿಟ್ಟು ಆ ಕ್ಷಣದಲ್ಲಿ ಯಾವ ರಾಶಿ ಇದೆ, ಯಾವ ತಿಥಿ ಇದೆ, ಯಾವ ನಕ್ಷತ್ರ ಇದೆ, ಆ ನಕ್ಷತ್ರ ಯಾವ ಪಾದ ನಡೀತಾ ಇದೆ ಅನ್ನೋದನ್ನ ಹೇಳ್ಬೋದು. ಈಗ ಒಂದು ಮಗು ಈಗ ಹುಟ್ಟಿದ್ರೆ ಆ ಮಗುವಿನ ನಕ್ಷತ್ರ ನಾವು ತಟ್ ಅಂತ ಹೇಳ್ಬೋದು. ಈಗ ಮಗು ಹುಟ್ಟಿದ್ರೆ ಆ ಮಗು ಶತಭಿಷ ನಕ್ಷತ್ರ ಒಂದನೇ ಪಾದ ಕುಂಭರಾಶಿಯಲ್ಲಿ ಹುಟ್ಟಿದೆ, ತ್ರಯೋದಶಿ ಕೃಷ್ಣ ಪಕ್ಷದಲ್ಲಿ ಹುಟ್ಟಿದೆ ಅಂತ ಹೇಳ್ಬೋದು. ಲಗ್ನ ಬಂದು ಮೀನ ಲಗ್ನದಲ್ಲಿ ಮಗು ಹುಟ್ಟಿದೆ ಅಂತ. ಅಂದರೆ ಜಾತಕಕ್ಕೆ ಬೇಕಾಗಿರೋದು ತುಂಬ ವಿಷಯಗಳು ಇಲ್ಲಲ್ಲೇ ಬಂದಿದೆ. ಕೆಲವು ವಿಷಯ ಅಂದರೆ ಬೇರೆ ಬೇರೆ ಗ್ರಹಗಳು ಎಲ್ಲಿದೆ ಅಂತ ಈ ಗಡಿಯಾರ ತೋರಿಸೋದಿಲ್ಲ. ಬಟ್ ಜನಸಾಮಾನ್ಯರಿಗೆ ದಿನನಿತ್ಯ ಕಾರ್ಯಗಳಿಗೆ, ದಿನನಿತ್ಯ ಹಬ್ಬ ಆಚರಣೆಗೆ ಬೇಕಾಗಿರುವ ಮಾಹಿತಿ ಈ ಗಡಿಯಾರದಿಂದ ಸುಲಭವಾಗಿ ಸಿಗುತ್ತೆ. ಪಂಚಾಂಗದಲ್ಲಿ ಏನಾಗುತ್ತೆ, ತುಂಬ ವಿಷಯಗಳು ಅಲ್ಲಿನ ಅಕ್ಷಾಂಶ ರೇಖಾಂಶ, ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಿರುತ್ತೆ. ಸೊ ಈ ಗಡಿಯಾರನ ನಾವು ಹೈದರಾಬಾದಿಗೆ ತೊಗೊಂಡೋಗ್ಲಿ ಅಥವಾ ಸಿಂಗಾಪುರ್ಗೆ ತೊಗೊಂಡೋಗ್ಲಿ, ಅಲ್ಲಿನ ರೇಖಾಂಶ ಅಕ್ಷಾಂಶಗೆ ಅಂದರೆ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ಗೆ ಸೆಟ್ ಮಾಡಬೇಕಾಗುತ್ತೆ. ಅದನ್ನು ಜನರಿಗೆ, ಸಾಮಾನ್ಯ ಜನರಿಗೆ ಅದು ಸೆಟ್ ಮಾಡೋದು, ಅದನ್ನು ಅಳವಡಿಸೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಮ್ಮದೊಂದು ಆ್ಯಪ್ ಇದೆ. ಮೊಬೈಲ್ ಫೋನಲ್ಲಿ ಆ್ಯಪ್ ಡೌನ್ಲೋಡ್ ಮಾಡಿಬಿಟ್ಟು, ಶ್ರೀ ಅಸ್ಟ್ರೋ ಟೈಮ್ ಅಂತ ಅದೊಂದು ಆ್ಯಪು ಡೌನ್ಲೋಡ್ ಮಾಡಿ ಬ್ಲೂಟೂತ್ ಮೂಲಕ ಈ ಗಡಿಯಾರಕ್ಕೆ ಕನೆಕ್ಟ್ ಮಾಡಿ, ಅಲ್ಲಿಂದ ಅಪ್ಡೇಟ್ ಕ್ಲಾಕ್ ಅಂದರೆ ಆಗ ಅಲ್ಲಿರೋ ಆ ಗಡಿಯಾರದ ಆ ಸ್ಥಾನದ ಅಕ್ಷಾಂಶ, ರೇಖಾಂಶ, ಟೈಮ್ ಝೋನ್, ಈ ವಿಷಯಗಳನ್ನೆಲ್ಲ ಅದು ಆಟೋಮೆಟಿಕ್ಕಾಗಿ ಗಡಿಯಾರಕ್ಕೆ ಅಪ್ಡೇಟ್ ಆಗುತ್ತೆ. ಮತ್ತು ಈ ಗಡಿಯಾರನ ಆಫ್ ಮಾಡಿ ಆನ್ ಮಾಡಿದರೆ ನೀವು 2 ತಿಂಗಳಾಗಲಿ 3 ತಿಂಗಳಾಗಲಿ ಏನು ತೊಂದರೆ ಇಲ್ಲ. ಮತ್ತೆ ಆನ್ ಮಾಡಿದ್ರೆ ನಾರ್ಮಲ್ ಗಡಿಯಾರ ನಾವು ಹೋಗಿ ಅದು ಆಫ್ ಆಗಿಬಿಟ್ರೆ ಅಥವಾ ಸೆಲ್ ಚೇಂಜ್ ಮಾಡಬೇಕಾದ್ರೆ ನಾವು ಮ್ಯಾನ್ಯುಯಲ್ ಆಗಿ ಅದನ್ನು ಸೆಟ್ ಮಾಡಬೇಕಾಗುತ್ತೆ. ಇಲ್ಲಿ ಆ ಥರ ಇರೋದಿಲ್ಲ. ನಾವು ಯಾವಾಗಲೇ ಅದನ್ನು ಆನ್ ಮಾಡಲಿ, ಅದು ತನ್ನಷ್ಟಕ್ಕೆ ತಾನೇ ಅದು ಕರೆಕ್ಟ್ ಸರಿಯಾಗಿರೋ ಪಂಚಾಂಗ ಏನು ತೋರಿಸ್ಬೇಕು ಅದನ್ನು ತೋರಿಸುತ್ತೆ. ಇಂಪಾರ್ಟೆಂಟ್. ಅದು ಕೊನೆಯದಾಗಿ ನಾನು ಏನು ಹೇಳಬೇಕಂತ ಹೇಳ್ತೀನಿ ಅಂದರೆ, ಇದು ಪಂಚಾಂಗ ಗಡಿಯಾರ ಅಂದರೆ ಇದೊಂದು ಖಗೋಳ ವಿಜ್ಞಾನ ಪರಿಕರ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಆಕಾಶದಲ್ಲಿ ಸೂರ್ಯ ಎಲ್ಲಿದ್ದಾನೆ, ಚಂದ್ರ ಎಲ್ಲಿದ್ದಾನೆ, ಭೂಮಿ ಯಾವ ದಿಕ್ಕಿನಲ್ಲಿದೆ, ಇದನ್ನು ತಿಳಿಸೋವಂಥದ್ದು. ಮತ್ತು ಪ್ರತಿ ಸೆಕೆಂಡ್ ಅದು ಚಲನವಲನನ ಪ್ರಕಾರನೇ ಇಲ್ಲೂ ಚಂದ್ರ, ಸೂರ್ಯ ಮತ್ತು ಭೂಮಿ ತಿರುಗ್ತಾ ಇರುತ್ತೆ. ಸೊ ಇದನ್ನು ಮಕ್ಕಳಿಗೆ ಹೇಳ್ಕೊಡೋದಾಗಲಿ, ನಮ್ಮ ಮುಂದಿನ ಪೀಳಿಗೆಗೆ ಹೇಳ್ಕೊಡೋದಾಗಲಿ, ಅವರಲ್ಲಿ ಕುತೂಹಲ ಮೂಡಿಸುವುದಕ್ಕೂ ಇದು ಉಪಯೋಗ ಆಗುತ್ತೆ. ಈ ಪಂಚಾಂಗಕ್ಕೂ ವಾಸ್ತುಗೂ ಏನಾದರೂ ಸಂಬಂಧ ಇದೆಯಾ ಅಂದರೆ, ನಮ್ಮ ಸಂಪ್ರದಾಯದಲ್ಲಿ ಪಂಚಾಂಗ ಅಥವಾ ಗಡಿಯಾರಕ್ಕೆ ಮನೆಯಲ್ಲಿ ಒಂದು ವಿಶೇಷ ಸ್ಥಾನ ಇರುತ್ತೆ. ಪಂಚಾಂಗವನ್ನು ನಾವು ನಾರ್ಮಲಿ ಪೂಜೆ ಮನೆಯಲ್ಲಿ ಇಡ್ತೀವಿ. ಈ ಗಡಿಯಾರನೂ ಅಷ್ಟೇ. ನಮಗೆ ಯಾಕೆ ಪಂಚಾಂಗ ಬೇಕು ಅಂದರೆ, ನಮ್ಮ ದೈನಂದಿನ ಕಾರ್ಯಕ್ರಮ ಯಾವ ರೀತಿ ನಾವು ಪ್ಲ್ಯಾನಿಂಗ್ ಅಂತಾರಲ್ಲ, ಯಾವ ರೀತಿ ನಾವು ಮುಂದುವರಿಸ್ಬೇಕು ಅನ್ನೋದಕ್ಕೆ ಪಂಚಾಂಗ ನೋಡಿ ಮುಂದೆ ಬರ್ತಾರಲ್ಲ, ಅದಕ್ಕೆ ಮನೆಯಲ್ಲಿ ಪಂಚಾಂಗ ಗಡಿಯಾರ ಅವಶ್ಯಕತೆ ತುಂಬ ಇರುತ್ತೆ. ಈ ಗಡಿಯಾರನ್ನು ವಿಶೇಷವಾಗಿ ಉತ್ತರ ಗೋಡೆ ಅಥವಾ ಪೂರ್ವ ಗೋಡೆಗೆ ಹಾಕೋದು ಒಳ್ಳೆಯದು, ಪಶ್ಚಿಮ ಗೋಡೆಗೂ ಹಾಕೋದು ತುಂಬಾ ಒಳ್ಳೆಯದು.
ಈ ಶ್ರೀ ಅಷ್ಟೋ ಟೈಮ್ ಪಂಚಾಂಗ ಗಡಿಯಾರನ ನೀವು ನಿಮ್ಮ ದಿನನಿತ್ಯ ಜೀವನಕ್ಕೆ ಬಳಸಬೇಕಂದ್ರೆ ಮತ್ತು ಮುಂದಿನ ಪೀಳಿಗೆಗೆ ಇದನ್ನು ವಿವರಿಸಬೇಕಂದ್ರೆ ನೀವು ಕೊಂಡ್ಕೊಳ್ಳೋ ಆಸಕ್ತಿ ಇದ್ದರೆ ಈ ಕೆಳಗೆ ಕೊಟ್ಟಿರುವ ದೂರವಾಣಿ ಸಂಖ್ಯೆಯನ್ನು ಕಾಲ್ ಮಾಡಿ. ಧನ್ಯವಾದ.